ಫಸ್ಟ್ ಟೈಮ್ ಪ್ರಪೋಸ್ ಮಾಡಿದ್ಯಾರು? ಪ್ರಪೋಸ್ ಅಂತ ಏನು, ಇದು ಒಂದು ರೀತಿ ಡಿಸ್ಕಷನ್ ಎಲ್ಲ ಆಯ್ತು. ಪ್ಯಾನಲ್ ಡಿಸ್ಕಷನ್. ಸದಸ್ಯ ಪೀಠ ಬಹುಶಃ ಮೇಡಮ್ ಮನೆಗಂತೂ ಹ್ಯಾಪಿ ಇರ್ತಾರೆ. ಇಂತ ಒಳ್ಳೆ ಹುಡುಗ ಸಿಕ್ಕಿದ. ಹೌದು. ನಂಗೆ ಮದ್ವೆ ಅನ್ನೋದು ಹೆದರಿಕೆ ನಿಜವಾಗ್ಲೂ ಇತ್ತು. ಆಕ್ಚುಲಿ ಅವ್ರೇನ್ ಡೌರಿ ಎಲ್ಲ ಕೊಡ್ಲಿಲ್ಲ. ಸಿರಿನೇ ಜೊತೆಗಿದ್ದಾಗ ಇನ್ನೇನ್ ಬೇಕಾ, ಸಿರಿವಂತ ತಾನೇ ಈಗ. ಯಾವತ್ತಾದ್ರೂ ಸ್ಕ್ರಿಪ್ಟ್ ವಿಚಾರವಾಗಿ ಅಥವಾ ಆಕ್ಟಿಂಗ್ ವಿಚಾರವಾಗಿ ಇಬ್ರು ನಡುವೆ ಜಗಳಾಡಿದುಂಟಾ? ಇವ್ ತುಂಬಾ ವೀಕ್ ಜಗಳ ಆಡೋದ್ರಲ್ಲಿ. ಮೇಡಮ್ ಇರ್ತಕ್ಕಂಥ ಗುಣ ಯಾವ್ದು ಇಷ್ಟ ಆಯ್ತು ನಿಮಗೆ? ಫಸ್ಟ್ ಟೈಮ್ ಅದೇ ನನ್ಗೆ ಇಂಪ್ರೆಸ್ ಆಗಿದ್ದು. ಪ್ರಭಾಕರ್ ಅವರೇ, ಸಿರಿ ಮೇಡಮ್ ನ ಎಲ್ರು ನೋಡ್ತಾ ಇದ್ರು, ಮಾಡ್ತಾ ಇರ್ತಿದ್ರು. ಒಂದಿಷ್ಟು ಹೊರಗಡೆ ಸಿರಿ ಮೇಡಮ್ ಯಾರು ಮದುವೆ ಆಗ್ಬೋದು, ಮದುವೆ ವಿಚಾರ ಸಾಕಷ್ಟು ಬಂದಾಗ ಅವ್ರು ಒಂದಿಷ್ಟು ಮಾತಾಡ್ತಾ ಇದ್ರು, ಟೈಮ್ ಬರುತ್ತೆ ಅಂತೇಳಿ. ಆ ಟೈಮ್ ನಿಮ್ಮಲ್ಲಿ ಇದೆ ಅಂತ ಗೊತ್ತಿರಲಿಲ್ಲ ಬಹುಶಃ ಬಹಳ ಜನಗಳಿಗೆ. ನಮ್ಗೆ ಗೊತ್ತಿರ್ಲಿಲ್ಲ, ಆಕ್ಚುಲಿ ನಮ್ಗೂ ಗೊತ್ತಿರ್ಲಿಲ್ಲ. ಓಕೆ, ನಾವು ಇತ್ತೀಚೆಗೆ ಅಷ್ಟೇ ಡಿಸೈಡ್ ಮಾಡಿದ್ವಿ ಮದುವೆ ಆಗ್ಬೇಕು ಅಂತ. ಡಿಸೈಡ್ ಆಗಿದ್ದು ಮೊದ್ಲೇ ಇತ್ತಾ ಅಥವಾ? ಇಲ್ಲ ಸರ್, ಹಾಗೇನಿಲ್ಲ. ನಾವೇ ತುಂಬಾ ಒಳ್ಳೆ ಫ್ರೆಂಡ್ಸ್ ಆಕ್ಚುಲಿ. ಬದುಕು ಸೀರಿಯಲ್ ಅಲ್ಲಿ ಅದು ಸುಮಾರು ವರ್ಷ, ಎಷ್ಟಮ್ಮ, ಒಂದು 10-12 years ಫ್ರೆಂಡ್ಶಿಪ್. ಅಂದ್ರೆ ಒಟ್ಟಿಗೆ ನಾವು ಕೆಲಸ ಮಾಡುವಾಗ ಹೇಗೆ ಫ್ರೆಂಡ್ಸ್ ಆಗಿರ್ತೀವೋ ಹಾಗೆ ಇದ್ವಿ. ಬಟ್ ನಾನು ಇವರು ಸ್ವಲ್ಪ, ನನಗೆ ಇಂಡಸ್ಟ್ರಿಯಲ್ಲಿ ಬಹಳ ಕಡಿಮೆ ಫ್ರೆಂಡ್ಸ್ ಇರೋದು. ನಾನ್ ಹತ್ರ ಅಂತ, ಇವ್ರು ನನಗೆ ತುಂಬಾ ಹತ್ರ ಅಂತ ನಾನು ಅನ್ಕೊಳ್ಳೋದು ಬಹಳ ಕಡಿಮೆ ಅವ್ರನ್ನ. ಅದರಲ್ಲಿ ಇವರು ಒಬ್ರಿದ್ರು, ನಾವಿಬ್ರು ಒಳ್ಳೆ ಫ್ರೆಂಡ್ಸ್ ಆಗೇ ಇದ್ವಿ. ಬಟ್ ಈಗ ನಾವು, ನೀವ್ ಹೇಳಿದ್ರಲ್ಲ ಆನ್ ಸ್ಕ್ರೀನ್ ಜೋಡಿ, ಆಫ್ ಸ್ಕ್ರೀನ್ ಜೋಡಿ ಆಗಿದ್ದು ಕೂಡ ಇತ್ತೀಚೆಗೆ ನಾವು ಡಿಸೈಡ್ ಮಾಡಿದಂತ ವಿಷಯ ಅದು. ನಾನು ಬಿಗ್ ಬಾಸ್ ಇಂದ ಹೊರಗೆ ಬಂದ್ಮೇಲೆ ಅಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಮದ್ವೆ ವಿಷಯ ಬಹಳ ಬರ್ತಾ ಇತ್ತು. ಮದ್ವೆ ಏನು, ಯಾರು ಏನು ಅಂತೆಲ್ಲ. ಸೊ ಹೊರಗ್ ಬಂದ್ಮೇಲೆ ಎಲ್ಲೋ ಒಂದ್ ಕಡೆ ಅನ್ನಿಸ್ತು, ಸರಿ ಯಾಕೆ, ವೈ ನಾಟ್. ನಂಗೆ ಮದ್ವೆ ಅನ್ನೋದು ಹೆದರಿಕೆ ನಿಜವಾಗ್ಲೂ ಇತ್ತು. ನನ್ನ ಲೈಫಲ್ಲಿ ಯಾರು ಬರ್ತಾರೋ, ಹೇಗಿರ್ತಾರೋ, ಅವ್ರ ಜೊತೆಗೆ ನಾನ್ ಹೇಗಿರ್ತೀನೋ, ಅವ್ರು ನನ್ ಜೊತೆಗೆ ಹೇಗಿರ್ತಾರೋ, ನನ್ ಫ್ಯಾಮಿಲಿ ಜೊತೆ ಹೇಗಿರ್ತಾರೆ, ನನ್ ಕೆರಿಯರ್ ಹೇಗಿರುತ್ತೆ ಅವ್ರ ಜೊತೆಗೆ. ಯಾಕಂದ್ರೆ ಸ್ಪೆಷಲಿ ಈ ಒಂದು ಫೀಲ್ಡ್ಗೆ, ಈ ಒಂದು ಕೆರಿಯರ್ ನ ಚೂಸ್ ಮಾಡಿರೋಂಥವ್ರಿಗೆ ಅರ್ಥ ಮಾಡ್ಕೊಳ್ಳೋಂಥ ಒಬ್ಬ ಯಾರೇ ಆಗ್ಬೋದು, ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು, ಅಂತವ್ರು ಬಹಳ ಮುಖ್ಯ ಆಗ್ತಾರೆ. ಅಂಡ್ ನಾನು ಇದಕ್ ಮುಂಚೆ ಹೇಳಿದ ಹಾಗೆ ನನಗೆ ಈ ಇಂಡಸ್ಟ್ರಿ ಅಂದ್ರೆ ಬಹಳ ಪ್ಯಾಷನ್ ಇದೆ. ನನಗೆ ಬಹಳ, ನಾನು ಪ್ರೀತಿಸ್ತೀನಿ, ಗೌರವಿಸ್ತೀನಿ, ತುಂಬಾ ಭಕ್ತಿಯಿಂದ ಕೆಲಸ ಮಾಡ್ತೀನಿ. ಸೊ ಅದಕ್ಕೆ ನನಗೆ ಸಪೋರ್ಟ್ ಕೊಡುವಂತಹ ಒಬ್ಬ ಸಂಗಾತಿ ಬೇಕು ಅನ್ನೋದಿತ್ತು. ಫ್ಯಾಮಿಲಿಗೆ ಸಪೋರ್ಟ್ ಆಗಿರುವಂತವ್ರು ಬೇಕು ಅಂತ ಅನ್ನಿಸ್ತಿತ್ತು. ಇದೆಲ್ಲ ಹೆದರಿಕೆ ಇದ್ದಿದ್ರಿಂದ ನಾವು ಅದು ಡಿಸೈಡ್ ಮಾಡ್ಕೊಂಡಿರಲಿಲ್ಲ. ಇನ್ಫ್ಯಾಕ್ಟ್ ನಾವ್ ಅದನ್ನ ಡಿಸ್ಕಸ್ ಕೂಡ ಮಾಡಿದೀವಿ. ನಂಗೆ ಭಯ ಇದೆ, ಇವರು ಕೇಳಿದಾಗ ಯಾಕೆ ವೈ ಆ ಪ್ರಪೋಸಲ್ ಯಾಕೆ ಏನಾಯ್ತು ಅಂತ ಕೇಳಿದಾಗ್ಲೂ ನಾವು ಡಿಸ್ಕಸ್ ಮಾಡಿದ್ದು ಉಂಟು. ಇಲ್ಲ ಈ ತರ ಆಯ್ತು, ಅದಕ್ಕೆ ಬೇಡ ಅಂತ ಅನ್ಕೊಂಡೆ ನಾನು ಅಂತ. ಆಮೇಲೆ ನಮ್ ಲೈಫ್ ಅಲ್ಲಿ ನಾವು ಬಿಸಿ ಇದ್ವಿ, ಅವ್ರ ಕಡೆ ಅವ್ರದ್ದು, ಅವ್ರ ಲೈಫ್ ಅಲ್ಲಿ, ನನ್ ಕಡೆ ನಾನಿಲ್ಲ. ಬಟ್ ಹೊರಗ್ ಬಂದ್ಮೇಲೆ ಎಲ್ಲೋ ಒಂದ್ ಕಡೆ ಅನ್ನಿಸ್ತು ನನಗೆ, ವೈ ನಾಟ್ ಅಂತ ಅನ್ನಿಸ್ತು. ಮನೆಯಲ್ಲೂ ಕೇಳ್ತಿದ್ರು. ಆಗ ಇಬ್ರು ಕೂತ್ ಮಾತಾಡಿ ಡಿಸ್ಕಸ್ ಮಾಡಿ, ಸರಿ ಓಕೆ, ಈಗ ಫ್ರೆಂಡ್ಸ್ ಆಗಿದ್ದವರು, ಆ ಫ್ರೆಂಡ್ಶಿಪ್ ಖಂಡಿತ ಈಗ್ಲೂ ನನ್ಗೆ ಮದ್ವೆ ಆಗಿದ್ದೀನಿ ಅನ್ನೋ ಅನ್ಸೋದಕ್ಕಿಂತ ನನ್ನ ಫ್ರೆಂಡ್ ಜೊತೆಗಿದ್ದೀನಿ ನಾನು ಅಂತಾನೆ ಅನ್ಸುತ್ತೆ ನನಗೆ. ಆಕ್ಚುಲಿ ಅವ್ರೇನ್ ಡೌರಿ ಎಲ್ಲ ಕೊಡ್ಲಿಲ್ಲ, ಹಂಗಾಗಿ ಅವ್ರಿಗೆ ಇನ್ನೂ ಫ್ರೆಂಡ್ ಅಂತ ಅಲ್ಲ, ಅವ್ರಿಗಿಂತ ಡೌರಿ ಬೇಕಾ ನಿಮ್ಗೆ? ಅಲ್ವಾ, ಎಕ್ಸಾಕ್ಟ್ಲಿ. ಜೋಕ್ ಕಾಲ್ ಎಳಿತಿರ್ತೀನಿ. ಸಿರಿನೇ ಜೊತೆಗಿದ್ದಾಗ ಇನ್ನೇನ್ ಬೇಕಾ, ಸಿರಿವಂತ ತಾನೇ ಈಗ. ಅಷ್ಟೇ. ಈಗ ಒಂದು ವೀಕ್ಷಕರಿಗೆ ಒಂದು ಕುತೂಹಲ ಇರುತ್ತೆ, ಏನು ಅಂದ್ರೆ ಸಿನಿಮಾ ಫೀಲ್ಡ್ ಅಲ್ಲಿ ಅಥವಾ ಕಿರುತೆರೆ ಫೀಲ್ಡ್ ಅಲ್ಲಿ ಇದ್ದವರು ಲೈಫ್ ಹೇಗಿರುತ್ತೆ ಏನು ಅನ್ನೋದು. ಸೊ ಆರಂಭದಲ್ಲಿ ನೀವಿಬ್ರು ಸೀರಿಯಲ್ ನಲ್ಲಿ ಪರಿಚಯ ಆದ್ರಿ ಅನ್ಸುತ್ತೆ ಬಹುಶಃ. ಆ ಪರಿಚಯ ಆದಂತ ಪರಿ ಹೇಳಿ. ಏನಿಲ್ಲ ಸರ್, ಆಕ್ಚುಲಿ ಬದುಕು ಸೀರಿಯಲ್ ನಾನು ಆಲ್ರೆಡಿ ಮಾಡ್ತಾ ಇದ್ದೆ. ಅದು ನಾನು ಲೀಡ್ ಮಾಡ್ತಾ ಇದ್ದೆ. ಅದು ಹೀರೋಯಿನ್ ಇನ್ನೊಬ್ರು ಪ್ರೀತಿ ಚಂದ್ರಶೇಖರ್ ಅನ್ನೋರು ಮಾಡ್ತಾ ಇದ್ರು. ಅವ್ರು ಮದ್ವೆ ಫಿಕ್ಸ್ ಆಗಿದ್ರಿಂದ ರೀಪ್ಲೇಸ್ಮೆಂಟ್ ಆಗಿ ಇವ್ರು ಬಂದ್ರು. ಇವ್ರು ಆಲ್ರೆಡಿ ಎಸ್ಟಾಬ್ಲಿಷ್ಡ್ ಇದ್ರು, ಸೀನಿಯರ್ ಮೋಸ್ಟ್. ಅದು ಡೌಟ್ ಅಲ್ಲೇ ಮಾಡ್ದೆ, ರಿಪ್ಲೇಸ್ ಮಾಡ್ಬೇಕಾ ಬೇಡವಾ ಬೇಕಾ ಅಂತ. ಬಟ್ ಎಪಿಸೋಡ್ಸ್ ಬಹಳ ಕಡಿಮೆ ಆಗಿತ್ತು, ಇನ್ನು ಆಗ್ತಾನೆ ಶುರು ಮಾಡಿದ್ರು. ಹಾಗಾಗಿ ಓಕೆ ಅಂತ. ಮೇಲೆ ನಂಗೆ ಸತೀಶ್ ಕೃಷ್ಣ ಅವ್ರು ಚೆನ್ನಾಗಿ ಗೊತ್ತಿದ್ರಿಂದ ಅವ್ರ ಮೇಲೆ ಒಂದ್ ನಂಬಿಕೆ. ಆಮೇಲೆ ರವಿಕಿರಣ್ ಅವ್ರ ಪ್ರೊಡಕ್ಷನ್, ಅದು ರವಿ ಸರ್ ಗೊತ್ತಿದ್ರು. ಸೊ ಹಾಗಾಗಿ ಓಕೆ ಅಂತ ಹೇಳಿ ಒಪ್ಕೊಂಡಿದ್ದಂತೆ. ಸೊ ನನಗೆ ಆಕ್ಚುಲಿ ಈ ಸ್ಟಾರ್ಡಮ್ ಬಗ್ಗೆ ಎಲ್ಲ ಗೊತ್ತಿಲ್ಲ ಸರ್. ಏನಂದ್ರೆ ನಾವು ಸೀರಿಯಸ್ ಆಕ್ಟ್ ಮಾಡ್ಬೇಕು, ಅದೆಲ್ಲ ಪ್ಯಾಷನ್ ಇದೆ, ಒಂಥರ ಭಕ್ತಿಯಿಂದ ಮಾಡ್ತೀವಿ ಎಲ್ಲ. ಅದು ಆಗೋವರೆಗೆ ಮಾತ್ರ. ಅದಾದ್ಮೇಲೆ ನಾರ್ಮಲ್, ಅದನ್ನ ಕ್ಯಾರಿ ಮಾಡಕ್ಕೆಲ್ಲ ಬರಲ್ಲ, ಅಥವಾ ಬೇರೆಯವ್ರು ಕ್ಯಾರಿ ಮಾಡಿದ್ರೆ ಅದನ್ನ ಹೇಗೆ ನೋಡ್ಬೇಕು ಅನ್ನೋದು ನಂಗೆ ಗೊತ್ತಿಲ್ಲ. ಅಲ್ಲಿ ಬರ್ತಾ ಇದ್ರೆ ಸಿರಿ ಮೇಡಮ್ ಬರ್ತಾ ಇದಾರೆ, ಸಿರಿಯವರು ಈ ರೋಲ್ ಬರ್ತಾ ಇದಾರೆ, ಈ ರೋಲ್
ಏನ್ ಮಾತುಕತೆ ಯಾರು ಬಂದ್ರೆ ಏನೀಗ ಅನ್ನೋ ತರ ನಂದು ನಿಮ್ಮ ಲೋಕದಲ್ಲಿ ನೀವಿದ್ರಿ. ಅಷ್ಟೇ, ನನಗೇನು ಅಂತದಿಲ್ಲ. ಅದು ಬೇರೆ ನಂದು ಏನಂದ್ರೆ ನಂಗೆ ಆಕ್ಸಿಡೆಂಟ್ ಆಗಿ ಮಲ್ಗೋ ಸೀನು ಕೋಮದಲ್ಲಿ ಇದೆ. ಯಾರು ಬಂದು ಆಕ್ಟ್ ಮಾಡಿದ್ರೆ ನನಗೆ ಇವ್ರು ಬಂದಿದ್ದಾರೆ ಕಾಯ್ದಿದ್ದಾರೆ ಏನಾಗಿರ್ ಬಂದಿದೆ ಹಲೋ ಅಂತ ಹೇಳಿದ್ನ ಅಷ್ಟೇ ನಾ ಮಾತಾಡಿದ್ದು. ಸರಿ ಆಯ್ತು, ಹಂಗೆ ಕಂಟಿನ್ಯೂ ಆಯ್ತು. ಅದೊಂದು ಹಾಸ್ಪಿಟಲ್ ಲೊಕೇಶನ್ HSR ಲೇಔಟ್ ಅಲ್ಲಿ. ಸರಿ ನನ್ಗೇನು ಕಾಂಬಿನೇಷನ್ ಹಾಸ್ಪಿಟಲ್ ಅಲ್ಲೇ ಕೋಮಾದಲ್ಲಿ ಇರ್ತಾರೆ. ಫಸ್ಟ್ ಸೀನೇ ಅದು. ಇವ್ರು ಕೋಮಾದಲ್ಲಿ ಇರ್ತಾರೆ, ಹಾಸ್ಪಿಟಲ್ ಅಲ್ಲಿ ಇರ್ತಾರೆ, ನಾನಲ್ಲಿ ನೋಡ್ಕೋತಾ ಇರ್ತೇನೆ. ಆ ತರದ್ದು ಒಂದು ಸೀನ್ ಅಷ್ಟೇ, ಹೆಚ್ಚೇನು ಮಾತಿಲ್ಲ. ಮಲಗ್ಬೇಕಲ್ಲ ಅಷ್ಟೇ. ಕೋಮದಲ್ಲಿ ಮತ್ತೆ ನಾವು ಶಾರ್ಟ್ ಆದ್ಮೇಲೆ ಏನ್ ನಮ್ ಪಾಡಿಗೆ ಆ ಕಡೆ ಹೋಗ್ತಾ ಇದ್ದೆ, ಇವ್ರ ಪಾಡಿಗೆ ಇವ್ರು ಹೋಗ್ತಾ ಇದ್ರು. ಅದು ಹಾಸ್ಪಿಟಲ್ ಆಗಿರೋದ್ರಿಂದ ಕೂತ್ಕೊಳ್ಳಕ್ ನಿಂತ್ಕೊಳ್ಳೋಕ್ ಜಾಗ ಇರ್ತಿಲ್ಲ. ದೂರ ಎಲ್ಲ ಹೋಗ್ತಾ ಇದ್ವಿ. ಮತ್ ಬೇಕು ಹೇಳ್ದಾಗ ಬಂದ್ ಮಲ್ಕೋತಾ ಇದ್ದ. ಆಕ್ಚುಲಿ ಅದು ಫಸ್ಟ್ ಭೇಟಿ ನಿಮ್ದು, ಫಸ್ಟ್ ಸೀನು ಫಸ್ಟ್ ಭೇಟಿ. ಅದಾದ್ಮೇಲೆ ಮೇಡಮ್ ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಇರ್ತಾರೆ. ಆ ಸೀನ್ ಮೇಡಮ್ ಹೇಳಿದ್ರು, ನೀವ್ ಹೇಳಿಲ್ಲ. ಅಲ್ಲೊಂದು ಘಟನೆ ನಡೀತು, ಅದನ್ನ ಹೇಳ್ಬೇಕು ನೀವು. ನೀವ್ ಹೇಳ್ತೀರಾ ನೀವ್ ಹೇಳಿ ಮೇಡಮ್, ನೀವೇ ಹೇಳ್ಬಿಡಿ. ಇನ್ನ ಜನರಲ್ ಏನಾಗುತ್ತೆ ಅಂದ್ರೆ ನಾನೊಂದ್ ಸ್ವಲ್ಪ ಸೆಪರೇಟ್ ಆಗಿ ಇದ್ಬಿಡ್ತೀನಿ. ಯಾಕೆಂದ್ರೆ ಒಂದಷ್ಟು ಏನಂತಾರೆ ಅಲ್ಲ ಐಟಮ್ಗಳು ನಂದೊಂದಷ್ಟು ಥಿಯರಿಗಳಿದೆ. ಒಂದು ಫಾರ್ಮೆಟ್ ನಂದು. ಬೆಳಗ್ಗೆ ಬಂದ ತಕ್ಷಣ ಹೋಗಿ ಫಸ್ಟ್ ಮೇಕಪ್ ಆಗ್ಬಿಡ್ಬೇಕು. ಮೇಕಪ್ ಆಗಿ ತಿಂಡಿ ತಿನ್ಬಿಡ್ತೀನಿ. ತಿಂಡಿ ಆಗಿದ ತಕ್ಷಣ ಅಷ್ಟು ಸೀನ್ ಪೇಪರ್ಸ್ ರೂಮಿಗೆ ಬಂದ್ಬಿಡುತ್ತೆ. ಅಷ್ಟು ಸೀನ್ ಪೇಪರ್ ಅವತ್ತಿನ ದಿನ ಏನೇನಿರುತ್ತೋ ಎಲ್ಲ ಒಂದ್ಸಲ ನಾನು ನೋಡ್ಬಿಡ್ಬೇಕು. ಇದು ನಂದು ರೊಟೀನ್ ಶೂಟಿಂಗ್ ಹೋಗಿದ ತಕ್ಷಣ. ಸೊ ಜನರಲಿ ನಾನು ಹೋಗಕ್ ಮುಂಚೆ ಯಾವ್ದೋ ಒಂದು ರೂಮ್ ರೆಡಿ ಇರುತ್ತೆ ಅಲ್ಲಿ ಹೋಗಿದ ತಕ್ಷಣ. ಆಮೇಲೆ ನಮ್ದು ಸ್ವಲ್ಪ ಲಗೇಜ್ ಜಾಸ್ತಿ ಇರುತ್ತೆ. ನನ್ ಕಾಸ್ಟ್ಯೂಮ್ಸ್, ಮೇಕಪ್, ಊಟ, ಮನೆಯಿಂದಾನೇ ಊಟ ಅದೆಲ್ಲ. ಸೊ ಹಾಗಾಗಿ ಸಪ್ರೇಟೇ ಇದ್ಬಿಡ್ತೀವಿ. ನಾನ್ ಹೋಗಿ ರೂಮಲ್ಲಿ ರೆಡಿ ಆಗ್ತಿದ್ದೀನಿ. ಇನ್ನೊಂದ್ 2-3 ದಿನ ಆಗಿರ್ಬಹುದೇನೋ ಶೂಟಿಂಗ್. ನಾನು ಎಂಟ್ರಿ ಕೊಟ್ಟು ಆ ಸೀಟಿ ಒಂದ್ ರೂಮಲ್ಲಿ ರೆಡಿ ಆಗ್ತಿದ್ದೆ. ಇವ್ರು ಸಡನ್ ಆಗಿ ಬಂದ್ರು, ಹಾಯ್ ಅಂದ್ರು. ನಾನು ಹಲೋ ಅಂದೆ ಅಷ್ಟೇನೆ. ದಬ್ಬಕ್ಕಂತ ಒಂದ್ 10 ನಿಮಿಷ ಮಲ್ಕೋತೀನಿ. ದಬ್ಬಕ್ಕಂತ ಮಲ್ಗೈ ಬಿಟ್ರು ಬೆಡ್ ಮೇಲೆ. ನಾನು ಏನಿದು, ಯಾಕೆಂದ್ರೆ ಜನರಲಿ ಯಾರು ನನ್ನ ಹತ್ರ ಹಾಗೆ ಬರಲ್ಲ, ಹಾಗೆ ನಡ್ಕೊಳಲ್ಲ. ನಾನು ಇವ್ರೇನಪ್ಪಾ ಹೀಗ್ ಮಲ್ಕೊಂಡ್ಬಿಟ್ರು, ಸರಿ ಓಕೆ ಗೊತ್ತಿಲ್ವೇನೋ ಏನೇನೋ ಓಡ್ತಿತ್ತು ನನಗೆ. ಬೇಡ ಈಗ ಹೆಂಗ್ ಬಂದ್ಬಿಟ್ರು, ಹೆಂಗ್ ಮಲ್ಬಿಟ್ರು ಕೇಳ್ದೆ ಅದು ಇದು ಅಂತ ಅನ್ಕೊಂಡು ಸರಿ ನಾನೇನ್ ಮಾಡ್ದೆ, ನಾನ್ ಇನ್ನೊಂದ್ ತರ ಎಲ್ಲ ರೆಡಿ ಆಗ್ಬಿಟ್ಟು ಓಕೆ ಅಂತ ನಾನೇ ಹೊರಗೋಗ್ಬಿಟ್ಟೆ. ಅಲ್ಲಿರಲ್ಲ ನಾನು ಅಂತ ಹೇಳಿ ನಾನೇ ಹೊರಗೋದೆ. ಸ್ವಲ್ಪ ಹೊತ್ತು ಆದ್ಮೇಲೆ ಬಂದ್ರು, ಯಾಕೆ ಬಂದ್ಬಿಟ್ಟಿದೀರಾ ಅಂದ್ರು. ಇಲ್ಲ ಇಟ್ಸ್ ಓಕೆ, ಆಯ್ತಾ ನಿಮ್ನಿದ್ರೆ ಅಂದೆ ನಾನು. ಆಯ್ತಾಯ್ತು. ಅವ್ರು ಹೋದ್ಮೇಲೆ ಮತ್ ನಾನ್ ರೂಮ್ ಹೋದೆ. ಸೊ ಫಸ್ಟ್ ನನ್ಗೆ ಅಲ್ಲೇ ಅನ್ಸ್ತು, ಇವ್ರು ಯಾಕೋ ಹಿಂಗಿದಾರಪ್ಪ, ಬೇಡ ದೂರದಲ್ಲೇ ಇದ್ವು. ಯಾಕಂದ್ರೆ ನಾನ್ ತುಂಬಾ ಸೆನ್ಸಿಟಿವ್. ನಂಗೊಂದ್ ಚಿಕ್ಕ ವಿಷಯ ಕೂಡ ಬೇಗ ಹರ್ಟ್ ಆಗ್ಬಿಡುತ್ತೆ ನನಗೆ. ಅಂಡ್ ನಾನು ಇನ್ನೊಬ್ರಿಗೆ ಹರ್ಟ್ ಮಾಡಕ್ ಹೋಗೋದಿಲ್ಲ. ಸೊ ಹಂಗಾಗಿ ಸರಿ ಬೇಡ ಬಿಡಪ್ಪ ಅಂತ ದೂರದಲ್ಲೇ ಒಂದ್ 5 to 6 months ನಾವ್ ಇನ್ನೇನ್ ಜಾಸ್ತಿ ಮಾತಾಡೂ ಇಲ್ಲ. ಸೀನಲ್ಲಿ ಮಾತಾಡಿದ್ರೆ ಪುನಃ ಬಂದ್ ಅಲ್ಲಿ ಮಲ್ಕೋತಾರ ಅಷ್ಟೇ. ಹಾಯ್ ಬಾಯ್ 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 ಮುಗೀತು ಹೊರಟೆ ಅಷ್ಟೇ. ನಮ್ದು ಒಂದು ಮಾತುಕತೆ ಇತ್ತು. ಬಟ್ ನಾನು ಸ್ವಲ್ಪ ಟೈಮ್ ತಗೋತೀನಿ ತುಂಬಾನೇ ಒಬ್ಬರ ಜೊತೆ ಜೆಲ್ ಆಗೋದಿಕ್ಕೆ. ಬಟ್ ಹೋಗ್ತಾ 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 ನಂಗೆ ಇವ್ರ ನೇಚರ್ ಅರ್ಥ ಆಯ್ತು. ಒಂದು ಫಿಲ್ಟರ್ ಇರಲ್ಲ ಇವ್ರ ಹತ್ರ. ಲೈಕ್ ಇವ್ರ ಹತ್ರ ಅವ್ರ ಕ್ಯಾರೆಕ್ಟರ್ ಹಾಗೆ, ಅದು ಬೇಕು ಅಂತ ಮಾಡೋದು ಅಥವಾ ಬೇರೆ ತರದ ಒಂದು ಆಟಿಟ್ಯೂಡ್ ಆ ತರದ್ದು ಅಲ್ಲ. ಅವ್ರು ಇರೋದೇ ಹಾಗೆ. ಎಲ್ಲಾರ ಜೊತೆಗೂ ಹಾಗೆ ಇರ್ತಾರೆ. ಒಬ್ಬ ನಿರ್ದೇಶಕರ ಜೊತೆಗೂ ಹಾಗೆ ಫ್ರೆಂಡ್ಲಿ ಆಗಿರ್ತಾರೆ. ಒಬ್ಬ ಲೈಟ್ ಮ್ಯಾನ್ ಹುಡುಗರ ಜೊತೆನೂ ಹಾಗೆ ಇರ್ತಾರೆ. ಪ್ರೊಡಕ್ಷನ್ ಹುಡುಗನ ಜೊತೆನೂ ಹಾಗೆ ಇರ್ತಾರೆ. ಪ್ರೊಡ್ಯೂಸರ್ ಬಂದ್ರು ಅವ್ರ ಜೊತೆಗೂ ಹಾಗೆ ಇರ್ತಾರೆ. ಸೊ ಫಿಲ್ಟರ್ ಇಲ್ಲ ಅವ್ರದ್ದು ಅನ್ನೋದು ನನಗೆ ಅರ್ಥ ಆಯ್ತು. ಸೊ ಆಗ ನಾವಿಬ್ರು ಲೈಕ್ ಗುಡ್ ಫ್ರೆಂಡ್ಸ್. ಅಂಡ್ ತುಂಬಾ ಸೆನ್ಸ್ ಆಫ್ ಹ್ಯೂಮರ್ ಚೆನ್ನಾಗಿದೆ. ನಾನು ಅಷ್ಟು ಬೇಗ ರಿಯಾಕ್ಟ್ ಮಾಡ್ಬಿಡಲ್ಲ, ನಕ್ಬಿಡಲ್ಲ. ನಂದು ಹೇಳದ್ನಲ್ಲ, ಶಾರ್ಟಿಗೆ ಹೋದಾಗ ನಾನು ಹೀಗೆ ಇರ್ಬೇಕು ಅಂತ ಒಂದು ವ್ಯಕ್ತಿ ನಾನು. ಬಟ್ ಇವ್ರು ಬಂದು ಮಾತಾಡ್ಸಿದ ತಕ್ಷಣ ನಗಾಡ್ಬಿಡ್ತಾ ಇದ್ದೆ ನಾನು. ಸೀನಲ್ಲೂ ಅಷ್ಟೇನೆ, ಶಾರ್ಟ್ ರೆಡಿ ರೋಲ್ ಅನ್ನೋರ್ಗುನು ಏನೋ ಒಂದ್ ಹೇಳೋರು ನಗ್ಸೋರು. ಹಾ ನಾನು ಓಕೆ ಓಕೆ ರೆಡಿ, ಸುಮ್ನಿರು ಸಿರಿ, ನಗ್ಬಾರ್ದು ಅಂತ ಹೇಳ್ಬಿಟ್ಟು ರೆಡಿ ರೆಡಿ ಅಂತ ಇದ್ದೆ ನಾನು. ಸೊ ಅಷ್ಟು ಫ್ರೆಂಡ್ಲಿ ಆಗಿ ಒಂದ್ ಸೆಟ್ ನ ಅಥವಾ ಅವ್ರ ಜೊತೆ ಇರುವಂತವ್ರನ್ನೆಲ್ಲಾನು ತುಂಬಾ ಲೈವ್ಲಿ ಆಗಿ ಇಟ್ಕೊಳ್ಳುವಂತ ಒಬ್ಬ ವ್ಯಕ್ತಿ. ಅಲ್ಲಿಂದ ನಾವು ವಿ ವೇರ್ ವೆರಿ ಗುಡ್ ಫ್ರೆಂಡ್ಸ್. ಬಹಳಷ್ಟು ವಿಷಯ ಮಾತಾಡಿದೀವಿ ನಾವು. ಲೈಫ್ ಬಗ್ಗೆ ಮಾತಾಡಿದೀವಿ, ಪ್ಲಾನ್ಸ್ ಬಗ್ಗೆ ಮಾತಾಡಿದೀವಿ, ಆರೋಗ್ಯದ ಬಗ್ಗೆ, ವರ್ಕೌಟ್ ಬಗ್ಗೆ, ಶೂಟಿಂಗ್ ಬಗ್ಗೆ, ಆಕ್ಟಿಂಗ್ ಬಗ್ಗೆ ಬಹಳಷ್ಟು
ಚರ್ಚೆ ಮಾಡ್ತಾ ಇದ್ವಿ ಸೊ ಕೂತ್ಕೊಂಡು. ಅಲ್ಲಿವರೆಗೂ ಪ್ಯೂರ್ಲಿ ಫ್ರೆಂಡ್ಶಿಪ್. ಈವನ್ ನಾನು ಹೇಳ್ತಿದ್ದೀನಲ್ಲ, ಈವನ್ ಟುಡೇ ಬಹಳಷ್ಟು ಜನ ಅನ್ಕೋತಾರೆ ಆಲ್ರೆಡಿ ಹಳೆ ಪರಿಚಯ ಇವರು ಅದಕ್ಕೆ ಇತ್ತು, ಅದು ಇಟ್ ಇಸ್ ಆಲ್ ಅಲ್ಲ, ಅದಲ್ವೇ ಅಲ್ಲ. ನಾವಿಬ್ರು ವೆರಿ ಗುಡ್ ಫ್ರೆಂಡ್ಸ್. ಸೊ ಅರ್ಥ ಮಾಡ್ಕೊಂಡಿರೋದಕ್ಕೆ ಇವತ್ತು ಡೆಫಿನೆಟ್ಲಿ ಬಹಳ ವರ್ಷಗಳಿಂದ ಆ ಒಂದು ಏನು ಫ್ರೆಂಡ್ಶಿಪ್ ಅಂತ ಸ್ನೇಹ ಅನ್ನೋದು ಏನಿತ್ತು, ಆ ಸ್ನೇಹ ಇತ್ತೀಚೆಗೆ ನಾವ್ ಅದನ್ನ ಒಂದು ಈ ಬಾಂಡಿಂಗ್ ಗೆ ಕನ್ವರ್ಟ್ ಮಾಡ್ಕೊಂಡ್ವೆ ಹೊರತು ಸ್ಟಿಲ್ ವಿ ಆರ್ ಗುಡ್ ಫ್ರೆಂಡ್ಸ್. ಏನೋ ಹೇಳ್ತಾ ಇದ್ರಿ ಸರ್? ಏನಿಲ್ಲ ಸರ್, ಆಕ್ಚುಲಿ ಅದು ಸೀರಿಯಲ್ ಮುಗೀತು ಒಂದ್ ಸುಮಾರು 5-6 ವರ್ಷ ಮಾಡಿದ್ವಿ. ಆಮೇಲೆ ನಾವು ಒಂದ್ 2 ವರ್ಷ ವಾಟ್ ನೆಕ್ಸ್ಟ್ ಅದಾದ್ಮೇಲೆ ಬಿಸಿ ಇದ್ವಿ. ಮಲ್ಟಿ ಟಾಸ್ಕಿಂಗ್ ಸರ್. ನನ್ ಕಂಪನಿ ಇದೆ, ನಾನ್ ರನ್ ಮಾಡ್ಬೇಕು, ಅಲ್ಲಿ ಎಂಪ್ಲಾಯೀಸ್ ಜೊತೆ, ಮತ್ತೆ ಈ ಕಡೆ ನನ್ನ ಅಮ್ಮ ಇದಾರೆ, ಇದರಲ್ಲೇ ಬಿಸಿ. ನನ್ ಟೈಮೇ ಇರ್ಲಿಲ್ಲ ಆಕ್ಚುಲಿ. ಆದ್ರೂ ಒಂದು ಫ್ರೆಂಡ್ಶಿಪ್ ಗೊತ್ತಲ್ಲ, ಹೇಳ್ತಾರಲ್ಲ ವರ್ಷಕ್ಕೆ ಒಂದ್ಸರಿ ಮೀಟ್ ಆದ್ರೂ ಒಳ್ಳೆ ಫ್ರೆಂಡ್. ಸೊ ಆ ತರನೇ ಇತ್ತು. ಒಂದ್ 2-3 ವರ್ಷ, ನಾವು 2 ವರ್ಷ ಅಷ್ಟೊಂದು ಮಾತಾಡೇ ಇಲ್ಲ ನಾವು. ಆ ಸೀರಿಯಲ್ ನಂತರ ಮತ್ತೆ ಇಬ್ರು ಒಂದಾಗಿ ನಡೆಸೋ ಅವಕಾಶ ಎಲ್ಲೂ ಬರ್ಲಿಲ್ಲ? ಇಲ್ಲ ಸರ್, ನಾನೇನ್ ಮಾಡ್ದೆ, ಸ್ವಲ್ಪ ನನ್ಗೆ ಸ್ವಲ್ಪ ಮೊನಾಟನಿ ಅನ್ನಿಸ್ತು ಸೀರಿಯಲ್. ಮತ್ತೆ ಈ ಕಡೆನೂ ಸ್ವಲ್ಪ ಬಿಸಿ ಆದ್ನಲ್ಲ, ಸ್ವಲ್ಪ ಬ್ರೇಕ್ ತಗೊಳ್ಳೋಣ, ಯಾಕೆ ಸಿನಿಮಾಗಳೇನಾದ್ರು ಟ್ರೈ ಮಾಡಬಾರ್ದು ಅನ್ನೋ ಒಂದು ಇದಕ್ಕೆ ಬಿದ್ದು. ಸಿನಿಮಾ ಅನ್ನೋದು ಬೇರೆ ಅಂತ ನಾವು ಡಿಸ್ಕಸ್ ಮಾಡಿದ್ವಿ, ಅದಕ್ಕೆ ಆದಂತ ಸಿದ್ಧತೆಗಳು ಬಹಳ ಇರುತ್ತೆ, ಅದ್ರ ಎಕ್ಸ್ಪೆಕ್ಟೇಷನ್ ಜಾಸ್ತಿ. ಹಂಗಾಗಿ ಅದನ್ನ ರೆಡಿ ಮಾಡ್ಕೊಳ್ಳೋದ್ರಲ್ಲೇ ಆಯ್ತು ನನಗೆ. ನಾನು ಯಾವ್ದಾದ್ರು ಕೆಲ್ಸಗಳಂದ್ರೆ ನಾವು ಅಚ್ಚುಕಟ್ಟಾಗಿ ಮಾಡೋದೇ ಇಷ್ಟ, ಅರ್ಧಂಬರ್ಧ ಮಾಡೋದು ಅದೆಲ್ಲ ಇಷ್ಟ ಆಗಲ್ಲ. ಹಾಗಾಗಿ ಆ ಸಿದ್ಧತೆಗಳಲ್ಲೇ ತುಂಬಾ ವರ್ಷ ಇದ್ದಿದ್ರಿಂದ ಆ ಮಧ್ಯ ಅವ್ರದ್ದು ಅಷ್ಟೊಂದು ಕಾಂಟ್ಯಾಕ್ಟ್ಸ್ ಇಲ್ಲ ನನ್ಗೆ. ಈ ಕಡೆ ಈ ಗೊತ್ತಲ್ಲ ಸಿನಿಮಾ ಅಂದ್ರೆ ಅವ್ರನ್ನ ಭೇಟಿ ಮಾಡ್ಬೇಕು, ಇವ್ರನ್ನ ಭೇಟಿ ಮಾಡ್ಬೇಕು, ನಾವು ರೆಡಿ ಆಗ್ಬೇಕು, ಎಲ್ಲಾನು ಒಂದೇ ಕಡೆ ಇರಬೇಕಲ್ಲ, ಫೋಕಸ್. ಬಿಸಿ ಅವ್ರ ಲೈಫಲ್ಲಿ ಅವ್ರ ಬಿಸಿ, ನನ್ನ ಲೈಫಲ್ಲಿ ನಾನು ಈ ಕಡೆ ನನ್ನ ಪ್ರಾಜೆಕ್ಟ್ಸ್, ನನ್ನ ಇದು. ಅಷ್ಟು ವರ್ಷ ನೀವು ಜೊತೆಗೆ ಸೀರಿಯಲ್ ಕೆಲಸ ಮಾಡಿದ್ರಿ, ಫ್ರೆಂಡ್ಶಿಪ್ ಚೆನ್ನಾಗಿ ಬಾಂಡಿಂಗ್ ಇತ್ತು. ಯಾವಾಗ್ಲೂ ನೀವು ತುಂಬಾ ಅನ್ಯೋನ್ಯವಾಗಿ ಇರ್ತಾ ಇದ್ರಿ, ಸೆಟಲ್ ಆದ್ರೂ ಕೂಡ ಆನ್ ಸ್ಕ್ರೀನ್ ಅಥವಾ ಆಫ್ ಸ್ಕ್ರೀನ್. ಯಾವತ್ತಾದ್ರೂ ಸ್ಕ್ರಿಪ್ಟ್ ವಿಚಾರವಾಗಿ ಅಥವಾ ಆಕ್ಟಿಂಗ್ ವಿಚಾರವಾಗಿ ಇಬ್ರು ನಡುವೆ ಜಗಳಾಡಿದ್ ಉಂಟಾ? ಅಂದ್ರೆ ಜಗಳ ಅಂತ ಆಗ್ತಿರ್ಲಿಲ್ಲ, ಡಿಸ್ಕಸ್ ಮಾಡ್ತಿದ್ವಿ. ಆ ಸೀನ್ ಚೆನ್ನಾಗಿ ಬರ್ಬೇಕು ಅನ್ನೋ ಕಾರಣಕ್ಕೆ. ಸರ್ ಇವ್ ತುಂಬಾ ವೀಕ್ ಜಗಳ ಆಡೋದ್ರಲ್ಲಿ, ಹಂಗೆ ತುಂಬಾ ಪೇಷನ್ಸ್ ಸರ್. ಇನ್ಮೇಲೆ ಫಾಸ್ಟ್ ಆಗ್ತಾರ ಅಲ್ಲ, ತುಂಬಾ ಪೇಷನ್ಸ್ ಸರ್. ಜಗಳ ಅಂತಂದ್ರೆ ನಾನು ಜಗಳ ಮಾಡಲ್ಲ, ನಮ್ದೇನಂದ್ರೆ ಒಪ್ಕೊಳ್ದೆ ಇರೋದನ್ನ ನಾನು ಹೇಳೋ ರೀತಿ ಬೇರೆ ತರ ಇರುತ್ತೆ ಅಷ್ಟೇ. ಜಗಳ ಅಂತ ಏನು ಆಡೇ ಇಲ್ಲ ಸರ್, ಒಂದು ದಿನಾನು ಜಗಳ ಆಡಿಲ್ಲ. ವೇ ಆಫ್ ಎಕ್ಸ್ಪ್ಲೈನ್ ಮಾಡೋದಿರುತ್ತಲ್ಲ, ಅದು ಜಗಳ ತರ ಇರೋದಿಲ್ಲ, ಕನ್ವಿನ್ಸಿಂಗ್ ಆಗೇ ಇರುತ್ತೆ. ಇಲ್ಲ ಹೀಗ್ ಮಾಡೋಣ, ಇಲ್ಲ ಹಾಗ್ ಮಾಡೋಣ. ಯಾಕಂದ್ರೆ ಈಗ ನನ್ಗೆ ಜಗಳ ಮಾಡಕ್ ಬರಲ್ಲ ಅಂತಲ್ಲ, ಜಗಳ ಮಾಡಕ್ ಬರುತ್ತೆ, ಅದು ನನಗೆ ಇಷ್ಟ ಆಗಲ್ಲ. ಆ ತರ ಜಗಳ ಮಾಡೋದು, ಕೂಗಾಡೋದು ಅಥವಾ ಆ ತರದ್ದು ಇಷ್ಟ ಆಗಲ್ಲ ನನಗೆ. ಹಾಗಾಗಿ ನನ್ಗೆ ಅದು ಇಷ್ಟ ಇಲ್ಲ. ಸೊ ಹಾಗಾಗಿ ನಾವ್ ಯಾವತ್ತು ಜಗಳ ಅಂತ ಮಾಡ್ತಾರೆ. ಈಗ ಈಗ್ಲೂ ಅಷ್ಟೇ, ಇವ್ರೇನಾದ್ರು ರೈಸ್ ಆದ್ರು, ವಾಯ್ಸ್ ರೇಸ್ ಆಯ್ತು ಅಂದ್ರೆ ನಾನು ಸುಮ್ನೆ ಆಗ್ಬಿಡ್ತೇನೆ, ಅದೇನು ಮಾತಾಡಕ್ಕೆ ಹೋಗಲ್ಲ, ಸುಮ್ನೆ ಆಗ್ಬಿಟ್ಟು ಆಮೇಲೆ ಸ್ವಲ್ಪ ಸಮಾಧಾನ ಆದ್ಮೇಲೆ, ನೋಡಿ ಇದನ್ನ ನಾನು ಹಿಂಗ್ ಹೇಳಿದ್ದು ಈ ತರ ಅಂತ ಹೇಳಿದ್ರೆ ಆಗ ಅವ್ರಿಗೂ ಅರ್ಥ ಆಗುತ್ತೆ, ಆ ವಿಷಯ ಅವ್ರಿಗೂ ಗೊತ್ತು. ಆ ಕ್ಷಣಕ್ ನಾನು ಕೂಗಾಡ್ಬಿಟ್ಟೆ, ಸರಿ ಬಿಡು ಅಂತ ಅವರು ಅಕ್ಸೆಪ್ಟ್ ಮಾಡ್ಕೋತಾರೆ. ಸೀನಲ್ಲಿ ಯಾವತ್ತು ನಾವ್ ಆತರದ್ದು ಜಗಳ ಅಂತ ಕೂಗಾಡಿದ ಆ ತರದೆಲ್ಲ. ಸೀರಿಯಲ್ ಅಲ್ಲಿ ಇವ್ರ ಲೀಡ್ ಅಲ್ವಾ ಸರ್, ವಿಮೆನ್ ಸೆಂಟ್ರಿಕ್. ಜಗಳ ಎಲ್ಲಿರುತ್ತೆ, ಅವ್ರು ಹೇಳಿದೇ ನಡೆಯುತ್ತೆ. ಇಲ್ಲ ಆಕ್ಚುಲಿ ನಮ್ದು ಕತೆ ಬೇರೆ ತರನೇ. ಅಂದ್ರೆ ನಾವಿಬ್ರು ಏನು ಅನ್ಯೋನ್ಯವಾಗಿ ಏನಿರ್ಲಿಲ್ಲ ಕಥೆಯಲ್ಲಿ. ಆನ್ ಸ್ಕ್ರೀನ್ ಹೇಳ್ತಿದೀನಿ, ಯಾವಾಗ್ಲೂ ನಮ್ದು ಒಂಥರದ್ದು ಒಂದು ಮಾತುಕತೆ, ಜಗಳದ ತರ ಅಲ್ಲ, ಬಟ್ ಆ ತರದ್ದೇನೆ ಇರ್ತಾ ಇದ್ದಿದ್ದು ಇಬ್ಬರದು. ಕೊನೆವರೆಗೂ ನಾವಿಬ್ರು ಏನು ಒಂದಾಗಿರ್ಲಿಲ್ಲ ಸೀರಿಯಲ್ ಅಲ್ಲಿ. ಲಾಸ್ಟ್ ಸೀನ್ ಅಲ್ಲಿ ಒಂದ್ ಸ್ವಲ್ಪ ಇನ್ ಬಿಟ್ವೀನ್ ಚೆನ್ನಾಗಿರ್ತೀವಿ. ಸೀರಿಯಲ್ ಹಾಗೆ ಅಲ್ವಾ, ಕತೆ ಅನ್ಯೋನ್ಯವಾಗಿ ಹೋಗ್ತಾ ಇದ್ರೆ ಏನಿರುತ್ತೆ ಅಲ್ಲಿ, ಕತೆ ಏನಿರುತ್ತೆ. ಸೊ ಇಬ್ರು ದೂರನೇ ಇರ್ತೀವಿ, ಆ ಒಂದು ವಾರ್ ನಡೀತಾ ಇರುತ್ತೆ. ಆಮೇಲೆ ಅನ್ಯೋನ್ಯವಾಗಿ ಫ್ರೆಂಡ್ಶಿಪ್ ಇಷ್ಟ ಆಗ್ಬೇಕಂದ್ರೆ ಯಾವ್ದಾರ ಒಂದು ಒಳ್ಳೆ ಗುಣ ಬೇಕು. ನೀವು ಪ್ರಭಾಕರ್ ಅವರಲ್ಲಿ ನೋಡಿದಂತ ಗುಣ ಏನು ಫ್ರೆಂಡ್ಶಿಪ್ ಅಷ್ಟು ಬಾಂಡಿಂಗ್ ಆಗ್ಲಿಕ್ಕೆ? ನೀವು ಮೇಡಮ್ ಅಲ್ಲಿ ನೋಡಿದಂತ ಗುಣ ಯಾವುದು? ಮೇಡಮ್ ಇಲ್ಲ, ನನ್ಗೆ ನಾ ಆಗ್ಲೇ ಹೇಳಿದೆ, ನನ್ಗೆ ಇಂಡಸ್ಟ್ರಿಯಲ್ಲಿ ಬಹಳ ಕಡಿಮೆ ಫ್ರೆಂಡ್ಸ್ ಇರೋದು. ಯಾಕೆಂದ್ರೆ ನನ್ನ ಒಂದು ಬಿಹೇವಿಯರ್ ಹಾಗೇನೆ. ನಿಜ ಇವ್ರು ಜೆನ್ಯೂನ್ ನಿಜವಾಗ್ಲೂ ಇದಾರಪ್ಪ ಅಂತ ಅನ್ಸ್ದಾಗ್ಲೇ ನಾನು ಅವ್ರ ಮಾತಾಡೋದಾಗ್ಲಿ, ಅದು ಕಂಟಿನ್ಯೂ ಮಾಡೋದಾಗ್ಲಿ, ಬೆರಳೆಣಿಕೆ ಅಷ್ಟೇ ನನ್ ಫ್ರೆಂಡ್ಸ್ ಇರೋದು ಇಂಡಸ್ಟ್ರಿಯಲ್ಲಿ. ಅಂತದ್ರಲ್ಲಿ ಇವ್ರು ಯಾಕೆ ಅಂದ್ರೆ ನಾನು ಆಗ್ಲೇ ಹೇಳಿದೆ, ಅವರಲ್ಲಿ ಫಿಲ್ಟರ್ ಇಲ್ಲ. ಅವರು ಆಮೇಲೆ ಸುಮ್ನೆ ಹೊಗಳೋದು,
ಸುಮ್ನೆ ಬೈಯೋದೋ ಇಲ್ಲ. ನೀವು ನಿಜವಾಗ್ಲೂ ಜೆನ್ಯೂನ್ ಆಗಿದ್ದೀರಾ ಅಂದ್ರೆ ಬಂದ್ ನಿಜವಾಗ್ಲೂ ಅಪ್ರಿಶಿಯೇಟ್ ಆ ತರ ವಿಷಯದಲ್ಲಿ ಸಾಕಷ್ಟು ಸಲ ನನಗೆ ಸೀನ್ಸ್ ಅಲ್ಲಿ ಅಂಡ್ ಆನ್ ಸ್ಕ್ರೀನ್ ಮಾತ್ರ ಅಲ್ಲ, ನನ್ನ ಕ್ಯಾರೆಕ್ಟರ್ನ ಆಫ್ ಸ್ಕ್ರೀನ್ ಬಹಳ ಇಷ್ಟಪಟ್ಟಿದ್ರು. ಇಟ್ ಇಸ್ ವೆರಿ ನೈಸ್. ಅದನ್ನ ಓಪನ್ ಆಗಿ ಹೇಳ್ಕೊಳ್ಳೋರು. ಅದು ಎಲ್ಲೂ ನನಗೆ ಒಂದು ಏನೋ ಸುಮ್ನೆ ಹೇಳ್ತಿದ್ದಾರೆ ಅಥವಾ ಬೇರೆ ಏನೋ ಕಾರಣಕ್ಕೆ ಹೇಳ್ತಿದ್ದಾರೆ ಅಂತ ಯಾವತ್ತೂ ನನಗೆ ಅನ್ಸೋದಿಲ್ಲ. ವೆರಿ ಜೆನ್ಯೂನ್. ಅಂಡ್ ಇನ್ನೊಂದೇನಂದ್ರೆ ಪ್ರತಿಯೊಂದು ವಿಷಯನೂ ಪಾಸಿಟಿವ್ ಆಗಿ ತಗೋತಾರೆ. ಓಕೆ. ಯಾವ್ದೋ ಅಯ್ಯೋ ತಲೆ ಮೇಲೆ ಭಾರ ಬಿದ್ಬಿಡ್ತಪ್ಪ ಅನ್ನೋ ತರ ರಿಯಾಕ್ಟೇ ಮಾಡಲ್ಲ. ಬಹಳಷ್ಟು ವಿಷಯಗಳಿದೆ ಅವರಲ್ಲಿ, ತಲೆಯಲ್ಲಿ ಹೊತ್ಕೊಂಡಿದ್ದಾರೆ, ಬಟ್ ಅವ್ರು ಯಾವತ್ತೂ ರಿಯಾಕ್ಟ್ ಮಾಡಲ್ಲ ಆತರ. ಹೌದು, ಇಲ್ಲ ಇಲ್ಲ, ಜಾಲಿಯಾಗೆ ಮಾಡ್ತಾರೆ. ಒಂದು 10 ಕೆಲಸ ಮಾಡ್ತಿರ್ತಾರೆ. ಈಗ ನೀವ್ ಅಂದ್ರೆ ನೀವ್ ಡ್ರೈವ್ ಮಾಡ್ಕೊಂಡ್ ಬಂದ್ರಿ ಅಂತ ಆನ್ ದಿ ವೇ ಅವ್ರ 10 ಕೆಲಸ ಮಾಡಿರ್ತಾರೆ. ಕಂಪ್ನಿಯಲ್ಲೋ ಹುಡುಗನ್ ಮಾತಾಡ್ಬಿಡ್ತಾರೆ, ಅಲ್ಲಿನೋ ಕೆಮಿಕಲ್ ಅದೊಂದು ಆರ್ಡರ್ ಮಾಡ್ಬಿಟ್ಟಿರ್ತಾರೆ, ಇನ್ ಬಿಟ್ವೀನ್ ಫ್ಯಾಮಿಲಿ ಒಂದು ಫೋನ್ ಮಾಡಿರ್ತಾರೆ. ಸೊ ಈ ತರದ್ದು ಮಲ್ಟಿ ಟಾಸ್ಕಿಂಗ್ ಮಾಡ್ಕೊಂಡ್ ಬರ್ತಿರ್ತಾರೆ. ಬಟ್ ಅಟ್ ದಿ ಎಂಡ್ ನಗ್ನಗ್ತಾನೆ ಇರ್ತಾರೆ. ಆ ಗುಣ ನಿಮ್ಗೆ ಬಹಳ ಇಷ್ಟ ಆಯ್ತು ನನಗೆ. ಅಂಡ್ ನಾ ಹೇಳದ್ನಲ್ಲ, ಏನೇ ಮಾಡಿದ್ರು ಮನಸ್ಫೂರ್ತಿಯಾಗಿ ಮಾಡ್ತಾರೆ. ಮನಸ್ ಹಾಕಿ ಒಂದ್ ಕೆಲ್ಸನ ಮಾಡೋದು ಅಥವಾ ಒಬ್ಬರು ವ್ಯಕ್ತಿನ ಇಷ್ಟ ಪಡೋದು. ಐ ಮೀನ್ ಯಾರನ್ನು ಹಿ ವಿಲ್ ನಾಟ್ ಹೇಟ್, ಯಾರನ್ನು ಹೇಟ್ ಮಾಡಲ್ಲ, ತೋರ್ಪಡಿಕೆನೂ ಇಲ್ಲ, ಮಾಡಲ್ಲ. ಇಷ್ಟ ಇಲ್ಲ ಅಂದ್ರೆ ಬಿಟ್ಬಿಡೋಣ ಸುಮ್ನೆ, ದ್ವೇಷ ಮಾಡೋದು ಬೇಡ. ಅಂಡ್ ಯಾರಿಗೂ ಕೆಟ್ಟದ್ದನ್ನ ಬಯಸೋದೇ ಇಲ್ಲ. ಅದೆಲ್ಲ ನಂಗೆ ಬಹಳ ಇಷ್ಟ ಆಯ್ತು. ಯಾಕೆಂದ್ರೆ ನೀವು ಬಹಳ ಅಪರೂಪ ಅಂತ ವ್ಯಕ್ತಿಗಳನ್ನ ನೋಡೋದು. ಯಾರನ್ನು ಅವ್ರು ದ್ವೇಷ ಮಾಡೋದಿಲ್ಲ, ಇರೋದನ್ನ ಇದ್ದಾಗ. ಈಗ ನೀವ್ ಇಷ್ಟ ಆಗಿಲ್ಲ ಅಂದ್ರೆ ಮುಖದ ಮೇಲೆ ಹೇಳ್ಬಿಡ್ತಾರೆ, ನನ್ ನೀವ್ ಇಷ್ಟ ಆಗಿ ಯಾಕೆ ಹಿಂಗ್ ಮಾಡ್ತೀರಾ, ಯಾಕೆ ನೀವು ನನ್ನನ್ನು ಸರಿಯಾಗಿ ಕರೀಲಿಲ್ಲ ಅಂತಾನೆ ಕೇಳ್ತಾರೆ. ಯಾಕೆ ನೀವ್ ಹಂಗ್ ಕರೆದ್ರಲ್ಲ ಅದಕ್ಕೆ ನಮ್ ಬರಲ್ಲ ಅಂತ. ಸ್ಟ್ರೈಟ್ ಫಾರ್ವರ್ಡ್ ನಿಜ ಇಷ್ಟ ಆಯ್ತು. ಎಸ್ ಸರ್. ಮೇಡಮ್ ಇರ್ತಕ್ಕಂಥ ಗುಣ ಯಾವ್ದು ಇಷ್ಟ ಆಯ್ತು ನಿಮಗೆ? ಸರ್ ಅದು ಒಂದೇ ಗುಣ ಅಂತ ಏನಿಲ್ಲ ಸರ್, ಇವ್ರದ್ದು ಹೋಗ್ತಾ ಹೋಗ್ತಾ ಇಷ್ಟ ಆಗ್ಬಿಟ್ರು. ಒಂದು ನಾವ್ ಹೇಳಿದ್ವಲ್ಲ, ನಾನ್ ಮೊದ್ಲು ಅಷ್ಟೊಂದೇನು ಅಬ್ಸರ್ವ್ ಮಾಡ್ತಾ ಇರ್ಲಿಲ್ಲ ಕೆಲಸ. ಹೌದು, ಹೋಗ್ತಾ ಹೋಗ್ತಾ ಅವರು ಸಿಕ್ಕಾಪಟ್ಟೆ ಶಾರ್ಪ್ ಸರ್. ಇವರು ಅವ್ರು ಸೈಲೆಂಟ್ ಆಗಿರೋದು ಅವ್ರದ್ದು ಸ್ಟ್ರೆಂತ್ ಆಕ್ಚುಲಿ. ಸಿಕ್ಕಾಪಟ್ಟೆ ವೀಕ್ ಆಗಿರೋರೇ ಜಾಸ್ತಿ ಮಾತಾಡೋದು ಅಂತ ಇವರಿಂದ ನೋಡಿ ಕಲ್ತಿದ್ದು. ಏನಂದ್ರೆ ಸಣ್ಣ ಸಣ್ಣ ವಿಷಯನೂ ನೀಟಾಗಿ ಅಬ್ಸರ್ವ್ ಮಾಡ್ತಾರೆ, ಕರೆಕ್ಟ್ ಪ್ರಶ್ನೆಗಳು ಕೇಳ್ತಾರೆ. ಇಂಗ್ಲಿಷ್ ಅಲ್ಲಿ ಒಂದು ಏನಿದೆಯಲ್ಲ, ಎ ವೆಲ್ ಸ್ಟೇಟೆಡ್ ಪ್ರಾಬ್ಲಮ್ ಇಸ್ ಅ ಹಾಫ್ ಸಾಲ್ವ್ ಅಂತ, ಆತರ ಇವರು ಪ್ರಶ್ನೆನೇ ನೀಟಾಗಿ ಹಾಕ್ತಾರೆ. ಸೊ ಅದಕ್ಕೆಲ್ಲ ತುಂಬಾ ಬುದ್ಧಿ ಇರಬೇಕು. ಅದಕ್ಕೇನು ಲಂಡನ್ ನಲ್ಲಿ ಓದ್ಕೊ ಬರ್ಬೇಕು ಅದೆಲ್ಲ ಏನಿಲ್ಲ. ಸೆನ್ಸ್, ಆ ಸೆನ್ಸ್ ಸಖತ್ತಾಗಿದೆ. ಮತ್ತೆ ಇನ್ನೊಬ್ರಿಗೆ ಬಹಳ ಅವಶ್ಯಕತೆ ಇದ್ರೆ ಸಲಹೆಗಳು ಕೊಡ್ತಾರೆ, ಸಹಾಯನೂ ಮಾಡ್ತಾರೆ. ಏನಂದ್ರೆ ನನ್ಗೆ ಯಾವತ್ತೋ ಒಂದಿನ ತುಂಬಾ ಡಿಸ್ಟರ್ಬ್ ಆಗ್ಬಿಟ್ಟಿದೆ ಸರ್. ಬಟ್ ನನ್ ಕ್ಯಾರೆಕ್ಟರ್ ಏನಂದ್ರೆ ನಗ್ತಾ ಇರೋದು, ಆರಾಮಾಗಿರ್ತೀನಿ. ಯಾರ ಜೊತೆ ಬೇರೆಯವ್ರಿಗೆ ಗೊತ್ತಾಗ್ಬಾರ್ದು ಅಂತ ಏನ್ ನನ್ಗೆ ಅದು ಆಗಲ್ಲ ಸರ್. ನನಗೆ ನಾನು ಎಲ್ಲಾನು ಮುಖದ ಮೇಲೆ ತಗೊಳಲ್ಲ. ಇರ್ಲಿ ಒಳಗಡೆ ಅಂತ ನಾನು ಹೊರಗಡೆ ಲೋಕಲ್ ಹಂಗೆ ಇರ್ತೀನಿ ನಾನು. ಅದ್ ನನ್ ಕ್ಯಾರೆಕ್ಟರ್ ಹಾಗೆ. ಆದ್ರೆ ಇವರು ಆ ಒಂದು ದಿನ ಪರ್ಟಿಕ್ಯುಲರ್ ಆಗಿ ಬಂದು, ಯಾಕೋ ಡಲ್ ಆಗಿದ್ದೀರಾ ನೀವು, ಏನಾಗಿದೆ ಅಬ್ಸರ್ವೇಷನ್, ಏನಾಗಿದೆ ನಿಮ್ಗೆ ಕೇಳಬಹುದಾ ಅಂತ ಹೇಳಿ. ನನ್ಗೆ ಆಶ್ಚರ್ಯನೂ ಆಯ್ತು, ಖುಷಿನೂ ಆಯ್ತು, ಒಂಥರ ಸಮಾಧಾನ ಆಯ್ತು. ಅಟ್ಲೀಸ್ಟ್ ಇವಾಗ ನಾನು ಈ ತರ ಇದ್ರೆ ನನ್ನನ್ನು ಯಾರು ಕೇಳೋದೇ ಇಲ್ಲ. ನಗ್ತಾ ಇದ್ರೆ ಅಸಂಪ್ಷನ್, ಅದು ನಮಗೆ ತೊಂದರೆ ಇಲ್ಲ ಅಂತ. ಬಟ್ ಇವ್ರು ಅದನ್ನ ನೋಟಿಸ್ ಮಾಡಿ ಕೇಳಿದ್ರು, ಬಹಳ ಇಷ್ಟ ಆಯ್ತು. ಒಂಥರ ಹೆಂಗ ಅನ್ನಿಸ್ತು ಅಂದ್ರೆ ಐ ಹ್ಯಾವ್ ಅ ಶೋಲ್ಡರ್ ಅನ್ನಿಸ್ತು. ನಾನು ಹೇಳ್ದೆ, ಆಯ್ತು ಎಕ್ಸ್ಪ್ಲೈನ್ ಮಾಡ್ತೀನಿ, ಅವತ್ತಿಂದ ಏನ್ ಪ್ರಾಬ್ಲಮ್ ಇತ್ತು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದೆ. ಓಕೆ ಚಿಯರ್ ಅಪ್ ಅಂತ ಹೇಳಿದ್ರು. ಅದು ತುಂಬಾ ಫಸ್ಟ್ ಟೈಮ್ ಐ ಗಾಟ್ ಇಂಪ್ರೆಸ್ಡ್. ಫಸ್ಟ್ ಟೈಮ್ ಅದೇ ನನ್ಗೆ ಇಂಪ್ರೆಸ್ ಆಗಿದ್ದು ಗುಣಗಳಲ್ಲಿ. ನಂತರ ಹೋಗ್ತಾ ಇದ್ರೆ ಅವ್ರು ಏನ್ ನನ್ಗೆ ಕಾಣಿಸ್ಕೊಳ್ತಾ ಇದ್ರಲ್ಲ, ಅದೆಲ್ಲ ಏನೋ ಬೇಕಾಗಿರುವಂತದ್ದು, ಅಲ್ಲಿಗೆ ಆ ಸೆಟ್ ಅಲ್ಲಿ ಬೇಕಾಗಿರುವಂತದ್ದು ರೀತಿ, ಪ್ರೊಫೆಷನಲ್ ಎನ್ವಿರಾನ್ಮೆಂಟ್ ಬೇಕಿತ್ತು. ಹಾಗಾಗಿ ಅವ್ರು ಇರ್ತಾ ಇದ್ರು ಅನ್ನೋದು ನನಗೂ ಅರ್ಥ ಆಗ್ತಾ ಹೋಗ್ತು. ಆಮೇಲೆ ಯಾವಾಗ ಏನೋ ವಿಚಾರಗಳನ್ನ ಡಿಸ್ಕಸ್ ಮಾಡ್ತಾ ಹೋಗ್ತಿದ್ವಿ, ಇನ್ನೊಬ್ಬರ ಬಗ್ಗೆ ಅಭಿಪ್ರಾಯಗಳು, ಸಬ್ಜೆಕ್ಟ್ ಬಗ್ಗೆ ಆಗ್ಲಿ ಎಲ್ಲ ತುಂಬಾ ಕೋಆಪರೇಟಿವ್ ಆಗಿ ಡಿಸ್ಕಸ್ಗೆ. ಮತ್ತೆ ತಾಳ್ಮೆ ಇದೆಯಲ್ಲ, ಇವ್ರದ್ದು ತಾಳ್ಮೆ ಬಹಳ ಇದೆ ಸರ್. ನನಗೆ ಇಮ್ಯಾಜಿನೇ ಮಾಡಕ್ಕಾಗಲ್ಲ, ಅಷ್ಟು ತಾಳ್ಮೆ ಸರ್ ಇವ್ರಿಗೆ. ಹೆಣ್ಣು ತಾಳ್ಮೆ ಸಹನೆಗೆ ಇನ್ನೊಂದು ಹೆಸರು ಅಲ್ವಾ, ಹಂಗಾಗಿ ಸರ್ ಇವರು ಅವ್ರಿಗೆ ಗಾಡ್ ಸರ್. ಅಯ್ಯೋ ಸರ್, ನಾನು ಹೇಳಿದ್ನಲ್ಲ, ಇಷ್ಟು ವರ್ಷದಲ್ಲಿ ಒಂದಿನ ಅವ್ರು ಸಿಡಿಮಿಡಿಗೊಂಡಿದ್ದೆ ನೋಡಿಲ್ಲ ಸರ್. ಒಂಥರ ಹಂಗ್ ಮಾಡ್ಬೇಡ ಅಂತ ಹೇಳಿದ್ದೇ ನೋಡಿಲ್ಲ ಸರ್ ಇಷ್ಟು ವಾಯ್ಸು. ಹೌದಾ, ಓಕೆ ಓಕೆ ಅಂದ್ರೆ ಸೈಲೆಂಟ್ ಆಗ್ತಾರೆ. ಅದ್ ನನ್ಗೆ ಅರ್ಥ ಆಗತ್ತೆ, ಅದ್ರ ಕೋಪ ಬಂದಿದ್ಯೋ, ಬೇಜಾರಾಗಿದ್ಯೋ, ಆ ಬೈಫರ್ಕೇಶನ್ ಕಷ್ಟ ಆಗತ್ತೆ ನನ್ಗೆ. ಸ್ವಲ್ಪ ಟೈಮ್ ಕೊಟ್ಮೇಲೆ ಸರಿ ಹೋಗ್ತಾರೆ.
ಅದು ಬಹಳ ಕಷ್ಟ ಅಂತ ನನಗೆ ಗೊತ್ತಿತ್ತು. ಸೈಲೆಂಟ್ ಇರೋರು ತುಂಬಾ ಸ್ಟ್ರಾಂಗ್ ಇರ್ತಾರೆ ಅಂತ. ಸ್ಟ್ರಾಂಗ್ ಇದಾರೆ ಮೇಡಮ್. ಸ್ಟ್ರಾಂಗ್ ಸ್ಟ್ರಾಂಗ್ ಇದಾರೆ. ಯಾಕೆ ಜೊತೆಗೆ ಏನಾಗ್ತಾ ಇತ್ತು, ಇವರ ಪರ್ಸನಲ್ ಲೈಫ್ಗಳು ಇರ್ತಿತ್ತಲ್ಲ, ಇದ್ರ ಹೋರಾಟಗಳು ನನ್ಗೆ ಅರ್ಥ ಆಗ್ತಾ ಬರ್ತಾ ಇತ್ತು. ಇವರು ಶಿ ಸ್ಟುಡ್ ಫಾರ್ ಅವರ್ ಫ್ಯಾಮಿಲಿ, ಅವರ ದಿನಗಳು ಏನೇನ್ ಬಂತು ಅದೆಲ್ಲ ಹೇಳ್ತಾ ಇದ್ರೆ, ಇಷ್ಟೆಲ್ಲದ್ರ ನಡುವೆ ಶಿ ಇಸ್ ಎ ಬಿಗ್ ಸ್ಟಾರ್. ಅವಾಗ ನಾನು ಯೋಚಿಸ್ತಾ ಇದ್ದೀನಿ ಬಿಗ್ ಸ್ಟಾರ್ ಹಿಂಗೆ ಇದು ಅಂತ. ನಾವೆಲ್ಲ ಏನ್ ಹೇಳ್ಕೊಳ್ತಿದೀನಿ, ನಾನು ಓದಿದ್ದೀನಿ, BE ಓದಿದ್ದೀನಿ, ME ಓದಿದ್ದೀನಿ, ಇದ್ ಮಾಡಿದೀನಿ ಅಂತ ಹೇಳ್ಕೊಂಡು ಇದ್ ಮಾಡೋದು ಬೇರೆ. ಅದು ಸಾಮಾನ್ಯವಾಗಿ ಎಲ್ಲರೂ ಮಾಡ್ತಾರೆ. ಇವರು ಇಷ್ಟೆಲ್ಲ ಸ್ಟ್ರಗಲ್ಗಳ ಮಧ್ಯ ಒಬ್ಬ ಸ್ಟಾರ್ ಆಗಿ ಆ ಸ್ಟಾರ್ಡಮ್ ಬಿಟ್ಕೊಡದೆ, ಆ ಡಿಸಿಪ್ಲಿನ್ ಬಿಟ್ಕೊಡದೆ ಮೇಂಟೈನ್ ಇನ್ನ ಅವ್ರಿಗೆ ಛಲ ಸೇರೋದು ನೋಡಿದೆ. ಅವ್ರಿಗೆ ಯಾವತ್ತಿಗೂ ಸೋಲು ಅಂತದ್ನ ತಪ್ಪಿಲ್ದೇ ಒಪ್ಕೊಳ್ಳಲ್ಲ ಸರ್. ಅದೆಲ್ಲ ಬಹಳ ಒಂಥರ ಇಂಪ್ರೆಸ್ ಆಯ್ತು. ಒಂಥರ ಆಕ್ಚುಲಿ ತುಂಬಾ ಕಲ್ತಿದ್ದೀನಿ ನಾನು ಆಕ್ಚುಲಿ ಇವರಿಂದ. ಇಲ್ಲಿ ಏನಾಗ್ತಿದೆ ಅಂದ್ರೆ, ನಾವಿಬ್ರು ಒಬ್ರಿಗೊಬ್ರಿಗೆ ವಿ ರೆಸ್ಪೆಕ್ಟ್ ಈಚ್ ಅದರ್ ಅಲ್ಲ. ನನಗೆ ಅವ್ರ ಮೇಲೆ ಬಹಳ ಒಂದು ಮರ್ಯಾದೆ, ಗೌರವ ಎಲ್ಲ ಇದೆ. ಅವ್ರಿಗೆ ನನ್ನ ಮೇಲೆ ಹಾಗೆ ಇದೆ. ಅಂಡ್ ಅವ್ರಿಗೆ ಅವ್ರ ಸ್ಪೇಸ್ ಇದೆ, ನನಗ್ ನನ್ನ ಸ್ಪೇಸ್ ಇದೆ. ಯಾವತ್ತು ಅವ್ರ ಸ್ಪೇಸ್ಗೆ ನಾನು ಹೋಗಲ್ಲ, ನನ್ನ ಸ್ಪೇಸ್ಗೆ ಅವ್ರು ಬರಲ್ಲ. ಆ ಒಂದು ಇಬ್ರಿಗೂ ಆ ರೆಸ್ಪೆಕ್ಟ್ ಇರೋದ್ರಿಂದ ನೀವ್ ಇನ್ನೂ ಕೇಳ್ತಿದ್ರೆ ಒಬ್ರಿಗೊಬ್ರು ನಾವ್ ಹೇಳ್ತಾನೆ ಇರ್ತೀವಿ, ಇಲ್ಲ ನನ್ಗೆ ಇವ್ರ ಕಂಡ್ರೆ ಈ ಕ್ವಾಲಿಟಿ ನನಗೆ ಇಷ್ಟ ಅಂತೀನಿ, ಅವರು ನನಗಂತ ಅಷ್ಟು ಇಷ್ಟಪಟ್ಟು ಅಂದ್ರೆ ಒಬ್ಬರನ್ನೊಬ್ರು ನಾವು ಅಷ್ಟು ರೆಸ್ಪೆಕ್ಟ್ ಮಾಡೋದ್ರಿಂದ ಆ ಒಂದು ಇದು ಹಾಗೆ ಉಳ್ಕೊಂಡಿದೆ. ಸರ್ ಈ ರಿಲೇಶನ್ಶಿಪ್ ಆಕ್ಚುಲಿ ಉಳಿದಿರೋ ರೆಸ್ಪೆಕ್ಟ್ ಇಂದಾನೆ ಸರ್.